ವೀಕ್ಷಕರೇ, ಯಾರಾದರೂ ನಾನು ಭವಿಷ್ಯದ ಕಾಲದಿಂದ ಬಂದಿದ್ದೀನಿ ಅಥವಾ 2055 ಇಸ್ವಿಗೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಆಗ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ? ಇವನ್ಯಾವನೋ ಹುಚ್ಚ, ಒಂದ್ ಪೆಗ್ಗು ಜಾಸ್ತಿ ಹಾಕೊಂಡಿರ್ಬೇಕು ಅಂತ ನೀವು ಭಾವಿಸೋದು ಸಹಜ ಅಲ್ವಾ? ಆದ್ರೆ ಕಳೆದಂತ ಕೆಲ ದಿನಗಳಿಂದ ಇಲ್ಲೊಬ್ಬ ವ್ಯಕ್ತಿಯ ಇಂಥದ್ದೇ ಒಂದು ವಿಡಿಯೋ ವಿಶ್ವಾದ್ಯಂತ ಅಂತರ್ಜಾಲವನ್ನೇ ಶೇಕ್ ಮಾಡಿದೆ. ಈ ವ್ಯಕ್ತಿ ವಿಡಿಯೋ ನೋಡಿ ಅನೇಕರು ಅರೆ ಇದೆಲ್ಲ ಹೇಗ್ ಸಾಧ್ಯ ಅಂತ ಸೋಜಿಗವನ್ನ ಪಡುವಂತಾಗಿದೆ. ವಿದೇಶದ ಒಬ್ಬ ಟಿಕ್ ಟಾಕರ್ ನಾನು ಈಗ 2055 ಇದ್ದೀನಿ, ಈ ಒಂದು ಇಸ್ವಿಯಲ್ಲಿ ನಾನು ಸ್ಟಕ್ ಆಗಿದ್ದೀನಿ ಅಂತ ಹೇಳ್ತಾ ಒಂದು ವಿಡಿಯೋ ಮಾಡ್ತಿರುವಂತ ವಿಚಿತ್ರ ವಿಡಿಯೋ ಈಗ ಅಂತರ್ಜಾಲದ ತುಂಬಾ ಹಾಟ್ ಸುದ್ದಿಯಾಗಿ ವೈರಲ್ ಆಗಿದೆ. ಈ ಒಂದು ವಿಡಿಯೋದ ಸತ್ಯಾಸತ್ಯತೆಯ ಬಗ್ಗೆ ನೆಟ್ ಪೂರ ವಿಮರ್ಶೆ ಹಾಗೂ ಚರ್ಚೆ ನಡೀತಾ ಇದೆ. ಆದ್ರೆ ಇದೇ ರೀತಿ ನಾನು ಆ ಒಂದು ಇಸ್ವಿಯಿಂದ ಬಂದವನು, ಈ ಒಂದು ಇಸ್ವಿಯಿಂದ ಬಂದವನು ಅನ್ನುವಂತ ಟ್ಯಾಗ್ಲೈನ್ ಇರುವಂತ ಸಾಕಷ್ಟು ನಕಲಿ ವಿಡಿಯೋಗಳು ಯೂಟ್ಯೂಬ್ ತುಂಬಾ ನಿಮ್ಗೆ ಹುಡುಕಿದ್ರೆ ಬಹಳ ಸಿಗ್ತವೆ. ಅವೆಲ್ಲವೂ ಕೂಡ ನಿಜ ಅಲ್ಲ. ಅನೇಕರು ಜನರನ್ನ ನಂಬಿಸೋದಕ್ಕೆ ಇಂಥ ಕಥೆಗಳನ್ನ ಪೋಣಿಸ್ತಾ ವಿಡಿಯೋವನ್ನ ಮಾಡಿರ್ತಾರೆ. ಆದರೆ ಈಗ ಚರ್ಚೆಗೆ ಬಂದಿರುವಂತ ಈ ಒಂದು ವಿಡಿಯೋ ವಾಸ್ತವವಾಗಿ ಹೊಸ ವಿಡಿಯೋ ಅಲ್ಲ. ಇದು ಇಲ್ಲಿಂದ ವರ್ಷದ ಕೆಳಗೆ ಅಂದ್ರೆ ಕಳೆದ ವರ್ಷ ಮೊದಲ ಬಾರಿಗೆ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಆಗಿದ್ದು. ಆಗ ಕೂಡ ಈ ವ್ಯಕ್ತಿಯ ವಿಡಿಯೋಗಳು ಚರ್ಚೆಗೆ ಬಂದಿದ್ವು ಹಾಗೂ ಈಗ ಮತ್ತೆ ಕಳೆದಂತ ಒಂದು ವಾರದಿಂದ ಕೆಲವು ಕಡೆ ಚರ್ಚೆ ನಡೀತಾ ಇದೆ. ಫ್ರಾನ್ಸ್ ಮೂಲದ ಈ ವ್ಯಕ್ತಿ ಮೊದಲು ವಿಡಿಯೋಗಳನ್ನ ತನ್ನ ಟಿಕ್ ಟಾಕ್ ನಲ್ಲಿ ಪೋಸ್ಟ್ ಮಾಡ್ತಾನೆ. ಟಿಕ್ ಟಾಕ್ ನ ಹೊರತಾಗಿ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ನಲ್ಲೂ ಕೂಡ ಈ ವ್ಯಕ್ತಿಯ ಖಾತೆಯನ್ನ ನೀವು ನೋಡಬಹುದು. ನಮ್ಮ ದೇಶದಲ್ಲಿ ಟಿಕ್ ಟಾಕ್ ಅನ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಅನಾಮಿಕ ವ್ಯಕ್ತಿಯ ಸೋಷಿಯಲ್ ಮೀಡಿಯಾದ ಹೆಸರು ವೈಟ್ ಮಾಸ್ಕ್ ಅಂತ. ನೀವು ಜಸ್ಟ್ ವೈಟ್ ಮಾಸ್ಕ್ ಅಂತ ಟೈಪ್ ಮಾಡಿದ್ರೆ ಯೂಟ್ಯೂಬ್ ನಲ್ಲಿ ಸುಲಭವಾಗಿ ಈ ವ್ಯಕ್ತಿಯ ಅದೇ ಹೆಸರಿನ ಚಾನಲ್ ಓಪನ್ ಆಗುತ್ತೆ. ಆದ್ರೆ ವೈರಲ್ ಆದಂತ ಈ ಒಂದು ವಿಡಿಯೋ ಅಲ್ಲಿ ಅಪ್ಲೋಡ್ ಆಗಿರೋದು ಕಳೆದ ವರ್ಷ. ಯೂಟ್ಯೂಬ್ ನಲ್ಲಿ ಅದರ ಡೇಟಾ 2024 ಮಾರ್ಚ್ 24 ಅಂತಾನೆ ಬರುತ್ತೆ. ಟಿಕ್ ಟಾಕ್ ನಲ್ಲಿ ಈ ವ್ಯಕ್ತಿ ಅದೇ ದಿನಾಂಕ ಈ ಒಂದು ವಿಡಿಯೋ ಹಾಕಿದ್ದಾನ ಅಥವಾ ಬೇರೆ ದಿವಸ ಏನಾದ್ರೂ ಹಾಕಿದಾರ ಅಂತ ಗೊತ್ತಿಲ್ಲ. ಯೂಟ್ಯೂಬ್ ನಲ್ಲಿ ಈ ಒಂದು ವಿಡಿಯೋವನ್ನ ಬಿಟ್ಟ ನಂತರ ನೆಕ್ಸ್ಟ್ 2 ವಿಡಿಯೋ ಆತ ಅಪ್ಲೋಡ್ ಮಾಡಿರೋದು. ಆ ಬಳಿಕ ಬೇರೆ ಯಾವುದೇ ಹೊಸ ವಿಡಿಯೋವನ್ನ ಹಾಕಿಲ್ಲ. ಯೂಟ್ಯೂಬ್ ಅಲ್ಲಿ ಈತನ ಒಟ್ಟು 5 ವಿಡಿಯೋಗಳು ಮಾತ್ರ ಇರೋದು. ಇನ್ಸ್ಟಾಗ್ರಾಮ್ ಹಾಗೂ ಟಿಕ್ ಟಾಕ್ ನಲ್ಲಿ ಸಾಕಷ್ಟು ವಿಡಿಯೋಗಳು ಇದ್ದಾವೆ ಹಾಗೂ ಅವು ಒಂದೊಂದು ಕೂಡ 1 ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಂಡಿದ್ದಾವೆ. ನಾನು ಮೊದಲೇ ಹೇಳಿದಂತೆ ಇಂಥ ಸಾಕಷ್ಟು ನಕಲಿ ವಿಡಿಯೋಗಳನ್ನ ನಾವು ಇಂಟರ್ನೆಟ್ ನಲ್ಲಿ ಕಾಣಬಹುದು. ಪ್ರಸ್ತುತ ಈ ಒಂದು ವಿಡಿಯೋವನ್ನು ಕೂಡ ನಾವು ಅದೇ ಲಿಸ್ಟ್ಗೆ ಸೇರಿಸಬಹುದಾದ್ರೂ ಉಳಿದಂತ ವಿಡಿಯೋಗಳಲ್ಲಿ ಇರದಂತ ವಿಶೇಷತೆ ಈ ವ್ಯಕ್ತಿಯ ವಿಡಿಯೋಗಳಲ್ಲಿ ಇದ್ದಾವೆ. ಅದೇನಪ್ಪಾ ಅಂದ್ರೆ ಇವರ ಒಂದು ವಿಡಿಯೋದಲ್ಲಿ ಆ ವ್ಯಕ್ತಿ ಪ್ಯಾರಿಸ್ ನಗರದ ಐಫೆಲ್ ಟವರ್, ಮ್ಯೂಸಿಯಂ ಹಾಗೂ ಕೆಲವು ಸೂಪರ್ ಮಾರ್ಕೆಟ್ ಗಳನ್ನ ಚಿತ್ರಿಸ್ತಾ ಆ ಸ್ಥಳಗಳನ್ನ ತಮ್ಮ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಆದ್ರೆ ಅಲ್ಲೆಲ್ಲ ಆ ವ್ಯಕ್ತಿಯ ಹೊರತಾಗಿ ಬೇರೆ ಯಾರು ಕೂಡ ನಮ್ಗೆ ಕಾಣಿಸೋದೇ ಇಲ್ಲ. ಫ್ರಾನ್ಸ್ ನ ಪ್ಯಾರಿಸ್ ನಗರ ಸದಾ ಜನರಿಂದ ಗಿಜಿಗುಡುವಂತ ಬಿಸಿಯೆಸ್ಟ್ ಸಿಟಿ. ಅದೆಂತ ರಜನೆ ಇರ್ಲಿ, ನಿರ್ಬಂಧ ಇರ್ಲಿ, ಇಲ್ಲಿ ಜನ ಇದ್ದೇ ಇರ್ತಾರೆ. ಅಲ್ಲಿ ರಾತ್ರಿ ಹಗಲು ಜನರ ಜಾತ್ರೆ ಮುಗಿಯೋದೇ ಇಲ್ಲ. ಈ ರೀತಿ ಇರುವಾಗ ಆ ವ್ಯಕ್ತಿಯ ವಿಡಿಯೋದಲ್ಲಿ ಮಾತ್ರ ಯಾಕೋ ಅಲ್ಲೆಲ್ಲೂ ಕೂಡ ಜನರೇ ಇಲ್ಲ ಅನ್ನೋದು ಅಚ್ಚರಿಯ ಸಂಗತಿ. ವಿಡಿಯೋದಲ್ಲಿ ಒಮ್ಮೆ ಈತ ಲೌರೆ ಮ್ಯೂಸಿಯಂ ನಲ್ಲಿ ಇರುವಂತ ಮೊನಾಲಿಸಾಳ ಚಿತ್ರವನ್ನ ತೋರಿಸ್ತಾನೆ. ಆ ಒಂದು ಜಾಗದಲ್ಲಿ ಒಬ್ಬ ವ್ಯಕ್ತಿ ಕಾಣಲ್ಲ. ಇಡೀ ನಗರನೇ ಸ್ತಬ್ಧ. ಅಲ್ಲಿದ್ದಂತ ಜನರೆಲ್ಲ ಇದ್ದಕ್ಕಿದ್ದಂತೆ ಮಾಯವೇ ಆಗಿ ಹೋದ್ರೇನೋ ಅನ್ನುವಷ್ಟು ನೈಜವಾಗಿ ಈತನ ವಿಡಿಯೋ ಬೆರಗನ್ನ ಮೂಡಿಸುತ್ತೆ. ಅವನು ಏನೇ ಟ್ರಿಕ್ ಅನ್ನ ಬಳಸಿರ್ಲಿ, ಒಂದಿಡೀ ಜನಭರಿತ ಸಿಟಿಯನ್ನ ಕೇವಲ ಒಂದು ವಿಡಿಯೋಗಾಗಿ ಖಾಲಿ ಮಾಡಿಸೋದು ಹೇಗ್ ಸಾಧ್ಯ ಅಲ್ವಾ? ನಾನು 2055 ಇದ್ದೀನಿ. ಈ ಒಂದು ಟೈಮಲ್ಲಿ ಭೂಮಿಯ ಮೇಲೆ ಸಾಕಷ್ಟು ಬದಲಾವಣೆಗಳು ಆಗಿದ್ದಾವೆ ಹಾಗೂ ನಾನಿರುವಂತ ಈ ಒಂದು ನಗರದಲ್ಲಿ ಯಾರೂ ಕೂಡ ಇಲ್ಲ ಅನ್ನೋದು ಅವನ ವಿಡಿಯೋದ ಡಿಸ್ಕ್ರಿಪ್ಷನ್. ಅದಲ್ಲದೆ ಅವನು ಅದನ್ನ ಪ್ರೂವ್ ಮಾಡೋದಕ್ಕೆ ಅಲ್ಲೇ ಹತ್ತಿರದಲ್ಲಿ ಇದ್ದಂತ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ಅಲ್ಲಿಯ ವೆಂಡಿಂಗ್ ಮಿಷಿನ್ ಅಲ್ಲಿ ಇದ್ದಂತ ಒಂದೇ ಒಂದು ಹಳದಿ ಕಲ್ಲನ ಜ್ಯೂಸ್ ಬಾಟಲ್ ಅನ್ನ ತಗೊಳ್ತಾನೆ. ಅದ್ರ ಮೇಲೂ ಕೂಡ 2055 ಏಪ್ರಿಲ್ ಅಂತ ಪ್ರಿಂಟ್ ಆಗಿರುತ್ತೆ. ಇದೇ ತರಹ ಹಲವು ವಸ್ತುಗಳನ್ನ ಅವನು ತೋರಿಸ್ತಾನೆ. ಅವುಗಳ ಮೇಲೂ ಕೂಡ ಅದೇ ಇಸ್ವಿ ಮುದ್ರಿತವಾಗಿರುತ್ತೆ. ಇದರ ಜೊತೆ ಇನ್ನೊಂದು ಗೇಮಿಂಗ್ ಅಂಗಡಿಯಲ್ಲಿ ಅವನು ಅಲ್ಲಿರುವಂತ ಪ್ಲೇ ಸ್ಟೇಷನ್ 7 ಕನ್ಸೋಲ್ಗಳನ್ನ ತೋರಿಸ್ತಾನೆ. ಈಗ ಸದ್ಯಕ್ಕೆ ನಾವಿನ್ನೂ ಕೂಡ ಪ್ಲೇ ಸ್ಟೇಷನ್ 5 ನ ಜಮಾನದಲ್ಲೇ ಇದ್ದೀವಿ. ಅಂದ್ರೆ ಅವನ ಪ್ರಕಾರ ಅವನು ತೋರಿಸಿರುವಂತ ಕಂಪನಿಗಳು ಇನ್ನೂ ಕೂಡ ಹುಟ್ಟೇ ಇಲ್ಲ. ಆದ್ರೆ ಅವು ಇಲ್ಲಿಂದ 30 ವರ್ಷಗಳ ನಂತರ ಅಸ್ತಿತ್ವದಲ್ಲಿ ಇರ್ತವೆ ಅನ್ನೋದು ಅವನ ವಾದ. ಇವನ ಈ ಒಂದು ವಿಡಿಯೋಗೆ ಬಂದಿರುವಂತ ಕಮೆಂಟ್ಗಳನ್ನ ನೀವು ನೋಡಿದ್ರೆ ಇವನು ಖಂಡಿತ ಏನೋ ಟ್ರಿಕ್ ಅನ್ನ ಮಾಡಿದ್ದಾನೆ ಎಂಬುದು ನಿಮ್ಮಲ್ಲೂ ಕೂಡ ಅಭಿಪ್ರಾಯ ಉಂಟಾಗುತ್ತೆ. ಅನೇಕರ ಪ್ರಕಾರ ಅವನು ಇದನ್ನೆಲ್ಲ 2020 ಕೊರೋನಾ ಲಾಕ್ಡೌನ್ ನ ಸಮಯದಲ್ಲಿ ಚಿತ್ರೀಕರಿಸಿದ್ದಾನೆ ಅಂತ ಹೇಳಲಾಗುತ್ತೆ. ಲಾಕ್ಡೌನ್ ನ ಸಮಯದ ವಿಡಿಯೋಗಳನ್ನೇ ಅವನು 2055 ವಿಡಿಯೋ ಅಂತ ತೋರಿಸ್ತಾ ಇದ್ದಾನೆ ಅನ್ನೋದು ಅನೇಕರ ವಾದ. ಇನ್ನು 2055 ಇಸ್ವಿ ಇರುವಂತ ಆ ವಸ್ತುಗಳ ಕಥೆ ಏನು ಅಂತ ಕೇಳಿದ್ರೆ ಅವನು ಈ ಒಂದು ವಿಡಿಯೋಗಾಗಿ ಅವನೇ ಆ ನಿರ್ದಿಷ್ಟ ವಸ್ತುಗಳನ್ನ ಈ ರೀತಿ ತಾನೇ ಸೃಷ್ಟಿ ಮಾಡಿರ್ಬೋದು ಅನ್ನೋದು ಅನೇಕರ ವಾದ. ಅಥವಾ ಇವನು ಯಾವುದೋ ಅತ್ಯುತ್ತಮವಾದಂತ ಸಾಫ್ಟ್ವೇರ್ ಮತ್ತೆ AI ಆಪ್ ಅನ್ನ ಬಳಸಿ ಆ ಒಂದು ಜಾಗಗಳಲ್ಲಿ ಜನ ಕಾಣದೇ ಇರುವಂತೆ ಎಡಿಟ್ ಮಾಡಿರ್ಬೋದು ಅಂತ ಕೆಲವರ ವಾದ. ಆದ್ರೆ ಯಾರಿಗೂ ಕೂಡ ಆ ನಿಗೂಢ ವ್ಯಕ್ತಿಯ ವಿಡಿಯೋಗಳ ಹಿಂದಿನ ಅಸಲಿಸತೆ ಏನು ಅಂತ ಇದುವರೆಗೂ ಖಚಿತವಾಗಿಲ್ಲ. ಆ ವಿಡಿಯೋವನ್ನ ನೋಡಿದ್ರೆ ಯಾರಿಗೂ ಇದು ಎಡಿಟ್ ಮಾಡುವಂತ ವಿಡಿಯೋ ಅಂತ ಅನ್ಸೋದೇ ಇಲ್ಲ. ಅಷ್ಟು ನೈಜವಾಗಿ ಈ ಒಂದು ವಿಡಿಯೋವನ್ನ ಆತ ಚಿತ್ರೀಕರಿಸಿದ್ದಾನೆ. ನಾನು ಆ ಒಂದು ಇಸ್ವಿಯಿಂದ ಈ ಒಂದು ಇಸ್ವಿವರೆಗೂ ಬಂದೆ ಅಂತ ಹೇಳ್ಕೊಂಡು ಈವರೆಗೂ ಹಲವಾರು ಜನ ವಿಡಿಯೋವನ್ನ ಮಾಡಿ, ಆದ್ರೆ ಅವರಲ್ಲೆಲ್ಲ ಈ ವ್ಯಕ್ತಿ ಬಹಳ ವಿಶಿಷ್ಟ ಹಾಗೂ ವಿಚಿತ್ರ ಅಂತ ಕರೆಸ್ಕೊಳ್ತಾನೆ. ಅವನ ವಿಭಿನ್ನ ಶೈಲಿ ಹಾಗೂ ಜನರನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಆತ ಮಾಡಿರುವಂತ ಕೈಚಳಕ ನಿಜಕ್ಕೂ ಮೆಚ್ಚುವಂತದ್ದೇ. ಅವನೇನಾದ್ರೂ ಈ ಒಂದು ವಿಡಿಯೋಗಳನ್ನ 2055 ಅಪ್ಲೋಡ್ ಮಾಡಿದ್ರೆ
ಅವನ ವಿಡಿಯೋಗಳನ್ನ ನಾವು ಅಂದ್ರೆ ಈಗ 2024ನೇ ಇಸ್ವಿ ಮತ್ತೆ 25ನೇ ಇಸ್ವಿ ಮತ್ತೆ 26ನೇ ಇಸ್ವಿಯಲ್ಲಿ ಕಾಣೋದಕ್ಕೆ ಹೇಗ್ ಸಾಧ್ಯ ಮತ್ತೆ ಅದನ್ನ ಅಪ್ಲೋಡ್ ಮಾಡೋದಕ್ಕೂ ಹೇಗ್ ಸಾಧ್ಯ ಅನ್ನೋದು ಎಂತ ದಡ್ಡಂಗೂ ಅರ್ಥ ಆಗುತ್ತೆ. ಇನ್ನು ಈ ಟೈಮ್ ಮಷಿನ್ ಟೈಮ್ ಟ್ರಾವೆಲ್ ನ ಕಾನ್ಸೆಪ್ಟ್ ಗಳ ಬಗ್ಗೆ ನಾವು ಕಳೆದಂತ ಅನೇಕ ವಿಡಿಯೋಗಳಲ್ಲಿ ಈಗಾಗಲೇ ಚರ್ಚೆ ಮಾಡಿದೀವಿ. ಈ ಟೈಮ್ ಟ್ರಾವೆಲ್ ನಲ್ಲಿ ಕೆಲವು ಜನ ವಿಜ್ಞಾನಿಗಳು ನಂಬಿಕೆಯನ್ನ ಇಟ್ಕೊಂಡಿದ್ರು, ಅದು ಸಾಧ್ಯ ಅಂತನೂ ಕೂಡ ಹೇಳಿದ್ರು. ಬೆಳಕಿನ ವೇಗದಷ್ಟು ಅಥವಾ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ನಾವು ಸಂಚಾರ ಮಾಡೋದಕ್ಕೆ ಸಾಧ್ಯವಾಗುವುದಾದ್ರೆ ಅದರಿಂದ ಸಮಯ ಯಾತ್ರೆ ಸಾಧ್ಯ ಅನ್ನೋದು ಹಲವರ ನಂಬಿಕೆ. ಆದ್ರೂ ಕೂಡ ಈ ಥಿಯರಿ ಇನ್ನೂ ಬರಹಗಳಲ್ಲಿ ಮಾತ್ರ ಇದೆ. ಹಾಗಾದ್ರೆ ಇದುವರೆಗೂ ಯಾರು ಕೂಡ ಸಮಯ ಯಾತ್ರೆ ಮಾಡಿಲ್ವಾ ಅಂತ ನೀವು ಕೇಳಬಹುದು. ಈ ಬಗ್ಗೆ ಅನೇಕ ಜನ ನಾವು ಸಮಯ ಯಾತ್ರೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ, ಆದ್ರೆ ಅವುಗಳೆಲ್ಲ ನಿಜ ಅಲ್ಲ. ಇಲ್ಲಿ ಟೈಮ್ ಟ್ರಾವೆಲ್ ನ ವಿಚಾರ ಬರೋದ್ರಿಂದ ನಾವು ಈ ಒಂದು ನಿಟ್ಟಿನಲ್ಲಿ ಒಂದು ವಿಚಿತ್ರ ಹಾಗೂ ವಿವಾದಿತ ನೈಜ ಘಟನೆಯೊಂದರ ಬಗ್ಗೆ ಇಲ್ಲಿ ನೆನಪನ್ನ ಮಾಡ್ಕೊಳ್ಬಹುದು. ಅದೇ ಮಾಬರ್ಲಿ ಜೋರ್ಡನ್ ರವರ ಸಮಯ ಯಾತ್ರೆ ವಿಚಿತ್ರ ಇನ್ಸಿಡೆಂಟ್ ನ ಬಗ್ಗೆ. ಇದು ನಡೆದದ್ದು ಕೂಡ ಫ್ರಾನ್ಸ್ ನಲ್ಲಿ 1910 ಮತ್ತು 11ರಷ್ಟು ಹಿಂದೆ ನಡೆದಂತ ಈ ಒಂದು ಕೇಸ್ ಸಾಕಷ್ಟು ಕಡೆ ವಿಮರ್ಶೆಗೆ ಮತ್ತು ಚರ್ಚೆಗೆ ಒಳಗಾಗಿತ್ತು. ಬ್ರಿಟನ್ಗೆ ಸೇರಿದಂತ ಇಬ್ರು ಮಹಿಳೆಯರು ಆದಂತ ಆನೆ ಮಾಬರ್ಲಿ ಹಾಗೂ ಜೋರ್ಡನ್ ಇವರಿಬ್ರು ಕೂಡ ಅಲ್ಲಿ ಉತ್ತಮ ಸ್ಥಾನಮಾನದಲ್ಲಿ ಇದ್ದವ್ರೆ. ಈ ಮಾಬರ್ಲಿ ಇಲ್ಲಿಯ ಸೆಂಟ್ ಹ್ಯೂ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಆಗಿದ್ರೆ ಈಕೆ ಸಹೋದ್ಯೋಗಿ ಆದಂತ ಜೋರ್ಡನ್ ವೈಸ್ ಪ್ರಿನ್ಸಿಪಾಲ್ ಆಗಿದ್ರು. 1910ರಲ್ಲಿ ಫ್ರಾನ್ಸ್ನ ಐತಿಹಾಸಿಕ ನಗರ ಆದಂತ ವರ್ಸೆಲ್ಸ್ನ ಎಲ್ಸಿರೋನಾ ಅರಮನೆಯ 200 ವರ್ಷಗಳ ಆಚರಣೆಯ ಚಾರಿತ್ರಿಕ ಮಹೋತ್ಸವಕ್ಕೆ ವಿಸಿಟ್ ಮಾಡೋದಕ್ಕೆ ಇವರಿಬ್ರು ನಿರ್ಧಾರ ಮಾಡ್ತಾರೆ. ಈ ಒಂದು ಅರಮನೆ ಫ್ರಾನ್ಸ್ನಲ್ಲಿ 16ರಿಂದ 17ನೇ ಶತಮಾನದಲ್ಲಿ ನಡೆದಂತ ಫ್ರೆಂಚ್ ಕ್ರಾಂತಿಯ ಕರಾಳ ಬೆಳವಣಿಗೆಗೆ ಸಾಕ್ಷ್ಯದಂತ ಜಾಗ. ಈ ಮಾರ್ಬಲಿ ಹಾಗೂ ಜೋರ್ಡನ್ ಇಬ್ರು ಕೂಡ ಟ್ರೈನ್ ಮೂಲಕ ಫ್ರಾನ್ಸ್ಗೆ ಬಂದಿಳಿತಾರೆ. ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಡೀ ನಗರವನ್ನೇ ಡೆಕೋರೇಟ್ ಮಾಡಿದ್ರು. ಅವರು ಇಡೀ ಪಾರ್ಕ್ ಅನ್ನ ಸುತ್ತಾಡಿ ಅರಮನೆಗೆ ಭೇಟಿಯನ್ನು ಕೊಡೋದಕ್ಕೆ ನಿರ್ಧರಿಸಿ ಅಲ್ಲಿಂದ ನಡೀತಿರುವಾಗ ಇದ್ದಕ್ಕಿದ್ದ ಹಾಗೆ ವಿಚಿತ್ರ ಸನ್ನಿವೇಶ ಹಾಗೂ ಅನುಭವಕ್ಕೆ ಅವರು ಗುರಿಯಾಗ್ತಾರೆ. ಅವರು ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಸ್ವಲ್ಪ ದೂರ ಹೋದ ನಂತರ ಸುತ್ತಲಿನ ವಾತಾವರಣ ಹಾಗೂ ಇಡೀ ನಗರವೇ ಏಕಾಏಕಿ ಬದಲಾದಂತೆ ಅದರ ರೂಪುರೇಷೆ ಕೂಡ ಚೇಂಜ್ ಆದಂತೆ ಅವ್ರಿಗೆ ಅನ್ಸುತ್ತೆ. ಜನ ಎಲ್ಲ ಹಳೆಯ ಕಾಲದ ಉಡುಪನ್ನ ಧರಿಸಿದ ಹಾಗೆ ಹಳೆಯ ಕಾಲದ ಮನೆಗಳು ರಸ್ತೆಗಳು ಕಾಣೋದಕ್ಕೆ ಅವ್ರಿಗೆ ಶುರುವಾದವು. ಹಳೆಯ ಕಾಲದ ಮನೆಗಳು ರಸ್ತೆಗಳು ಅವ್ರಿಗೆ ಕಾಣಿಸೋದಕ್ಕೆ ಶುರುವಾದವು. ಅರಮನೆ ಒಳಗೆ ಬಂದಾಗ್ಲೂ ಕೂಡ ಅಲ್ಲಿ ಕೊಳಕಾದಂತ ಬಟ್ಟೆನ ಧರಿಸಿದಂತ ಮಹಿಳೆಯೊಬ್ಬರು ಏನನ್ನು ಪೇಂಟ್ ಮಾಡ್ತಾ ಕೂತಿದ್ದು ಅವ್ರಿಗೆ ಕಾಣಿಸುತ್ತೆ. ಇದಾಗಿ ಸ್ವಲ್ಪ ಹೊತ್ತಿನ ನಂತರ ಈ ಒಂದು ವಿಚಿತ್ರ ಅನುಭವದ ವಾತಾವರಣ ಮತ್ತೆ ತಿಳಿಯಾಯಿತು. ಆಗ ಅವ್ರಿಗೆ ಇದೆಲ್ಲ ಏನು ಅಂತ ಆ ಒಂದು ತಕ್ಷಣಕ್ಕೆ ಗೊತ್ತಾಗ್ಲಿಲ್ಲ. ಇದಾಗಿ ಕೆಲ ವಾರಗಳ ನಂತರ ಜೋರ್ಡನ್ ಅಲ್ಲಿ ತನಗೆ ಆದಂತ ಆ ಒಂದು ವಿಚಿತ್ರ ಅನುಭವದ ಬಗ್ಗೆ ಹಾಗೂ ಅವತ್ತು ತಾನು ನೋಡಿದಂತ ವಿಚಿತ್ರ ಜನರ ಬಗ್ಗೆ ಪತ್ರವೊಂದರಲ್ಲಿ ಬರೆದು ಯಾರಿಗೂ ಕಳಿಸಿದಾಗ ಅದೇ ಒಂದು ಉತ್ಸವಕ್ಕೆ ಭೇಟಿ ಕೊಟ್ಟಿದ್ದಂತ ಬೇರೆಯವರು ಕೂಡ ಈ ರೀತಿ ಅಲ್ಲಿ ಅವತ್ತು ತಮ್ಗೆ ಯಾರು ಕೂಡ ಕಾಣ್ಲಿಲ್ವಲ್ಲ, ನೀವು ನೋಡಿದ್ದು ಯಾರನ್ನಂತ ಮತ್ತೆ ಕೇಳ್ತಾರೆ. ಆಗ ಆಕೆಗೆ ಬಹುಶಃ ನಾವು 200 ವರ್ಷಗಳ ಸಮಯ ಹಿಂದಕ್ಕೆ ಹೋಗಿ ಅಲ್ಲಿ ಸುತ್ತಾಡ್ಕೊಂಡು ಬಂದಿರಬಹುದು ಅಂತ ಅನ್ಸುತ್ತೆ. ಹಾಗೂ ಅವತ್ತು ಅಲ್ಲಿ ಪೇಂಟ್ ಮಾಡ್ತಾ ಕೂತಿದ್ದಂತ ಮಹಿಳೆನೇ ಫ್ರಾನ್ಸ್ನ ಆಗಿನ ರಾಣಿ ಮೇರಿ ಆಂಟೋನೆಟ್ ಅಂತ ಗೊತ್ತಾಗಿ ಆಕೆ ಆಶ್ಚರ್ಯನ ಪಡ್ತಾಳೆ. ಹಾಗೂ ಈ ಬಗ್ಗೆ 1911ರಲ್ಲಿ ಆನ್ ಅಡ್ವೆಂಚರ್ ಎಂಬ ಪುಸ್ತಕದಲ್ಲಿ ಆಕೆ ಬರೆದಿದ್ದಾಳೆ ಕೂಡ. ನಿಧಾನವಾಗಿ ಮಾರ್ಬಲಿ ಹಾಗೂ ಜೋರ್ಡನ್ ಈ ಇಬ್ಬರ ವಿಚಿತ್ರ ಅನುಭವದ ಬಗ್ಗೆ ಎಲ್ಲ ಕಡೆ ಪ್ರಚಾರ ಆಗಿ ಈ ಒಂದು ಘಟನೆ ತಜ್ಞರ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸಾಗುತ್ತೆ. ಯಾವುದೇ ವಿವರಿಸೋದಕ್ಕೆ ಸಾಧ್ಯ ಆಗದಂತ ಸ್ಥಿತಿ ಮತ್ತು ಸನ್ನಿವೇಶ ಅಥವಾ ಕಾಲ ದೇಶ ಒತ್ತಡಕ್ಕೆ ಸಿಲುಕಂತ ಅವರು ಅಟ್ಮಾಸ್ಫಿಯರ್ ಗ್ಲಿಚ್ ಅಥವಾ ಗ್ಲಿಚ್ ಇನ್ ದಿ ಮ್ಯಾಟ್ರಿಕ್ಸ್ಗೆ ಸಿಲುಕಿದಾಗ ಈ ರೀತಿ ಆಗುವಂತ ಸಂಭವ ಇರುತ್ತೆ ಅಂತ ಸ್ಪೇಸ್ ಸೈನ್ಸ್ ಹೇಳುತ್ತೆ. ಅವತ್ತು ಇವರಿಬ್ರು ಅರಮನೆಯ ಪಾರ್ಕ್ನ ಲಾಂಜ್ನಲ್ಲಿ ಸುತ್ತಾಡುವಾಗ ಇವರಿಬ್ರು ಕೂಡ ಗ್ಲಿಚ್ ಇನ್ ದಿ ಮ್ಯಾಟ್ರಿಕ್ಸ್ಗೆ ತಮಗೆ ಗೊತ್ತಿಲ್ಲದ ಹಾಗೇನೆ ಸಿಲುಕಿ ಮತ್ತೆ ವಾಪಸ್ ಬಂದಿದ್ದಾರೆ ಅಂತ ತಜ್ಞರು ಈ ಒಂದು ಘಟನೆಯನ್ನು ಆಗ ವಿಶ್ಲೇಷಣೆ ಮಾಡಿದ್ರು. ಅವರು ಏನನ್ನು ನೋಡಿ ಮತ್ತೇನನ್ನು ತಿಳಿದುಕೊಂಡಿದ್ದಾರೆ ಅಷ್ಟೇ. ಇದೆಲ್ಲ ಅವರ ಚಿತ್ತ ಭ್ರಮೆ ಮಾತ್ರ, ಸಮಯ ಯಾತ್ರೆ ಅನ್ನೋದೆಲ್ಲ ಸುಳ್ಳು ಅನ್ನೋದು ಇನ್ನೂ ಕೆಲವರ ವಾದ. ಈ ಕಾಲ ದೇಶ ಒತ್ತಡಗಳಿಗೆ ಸಿಲುಕಿ ಈ ರೀತಿ ಭೂತ ಭವಿಷ್ಯಗಳಿಗೆ ಹಾರದಂತ ಇನ್ನೂ ಕೂಡ ಕೆಲವರ ವಿಚಿತ್ರ ಹಾಗೂ ಅಪರೂಪದ ಘಟನೆಗಳು ವರದಿಯಾಗಿದ್ದಾವೆ. ಇವೆಲ್ಲ ಕೂಡ ಚರ್ಚಾಸ್ಪದವಾಗಿಯೇ ಉಳಿದಿದೆ. ಇನ್ನು ಪ್ರಸ್ತುತ ಈ ವೈಟ್ ಮಾಸ್ಕ್ ಎಂಬ ಖಾತೆಯ ಮಾಲೀಕ ಅದ್ ಹೇಗೆ ತನ್ನ ವಿಡಿಯೋಗಳನ್ನ ಈ ರೀತಿ ಶೂಟ್ ಮಾಡ್ದ ಅಥವಾ ಅದನ್ನ ಎಡಿಟ್ ಮಾಡ್ದ ಅನ್ನೋದು ಕೂಡ ಇನ್ನೂ ಬಹಿರಂಗವಾಗಿಲ್ಲ. ಅದರ ಸತ್ಯಾಸತ್ಯತೆ ಬಗ್ಗೆ ಗೊತ್ತಾಗುವವರೆಗೂ ಅವನು ಜನರ ಪಾಲಿಗೆ ಒಗಟೆ ಸರಿ. ಒಟ್ನಲ್ಲಿ ಇದು ಖಂಡಿತ ಆತನ ಕೈ ಚಳಕನೆ ಹೊರತು ಬೇರೇನೂ ಅಲ್ಲ. ವೀಕ್ಷಕರೇ, ಇದಿಷ್ಟು ಈ ಒಂದು ವಿಡಿಯೋದ ಸಮಗ್ರ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನ ಮೂಲಕ ತಪ್ಪದೆ ತಿಳಿಸಿ.